ಕೋಟ್ಯಾಧೀಶ್ವರ ಕಪಿನಿಪತಿ ರಾಯರೇ, ನಿಮ್ಮ ಮರಿಮಗ ಲಕ್ಷಾಧೀಶ್ವರ ಲಕ್ಷ್ಮೀಪತಿ ರಾಯನಿಗೆ ಜಯವಾಗ್ಲಿ ಅಂತ ಇವತ್ ನೀವು ಆಶೀರ್ವಾದ ಮಾಡಿ ಅಂತ ನಾನು ಕೇಳಲ್ಲ. ಇಷ್ಟು ವರ್ಷ ನಾನು ಆಶೀರ್ವಾದ ಕೇಳ್ತಾನೆ ಇದ್ದೀನಿ, ರೇಸಿಗೆ ಹೋಗ್ತಾನೆ ಇದ್ದೀನಿ, ಕುದುರೆಗಳು ಓಡ್ತಾ ಇದ್ದಾವೆ, ನಾನು ಸೋಲ್ತಾ ಇದ್ದೀನಿ, ಸಾಲಾನು ಏರ್ತಾ ಇದೆ. ಇಷ್ಟು ವರ್ಷದಿಂದ ನಿಮ್ಮ ಘನತೆ, ಗೌರವ, ಪ್ರತಿಷ್ಠೆಗಳಿಗೆ ಧಕ್ಕೆ ಬರಬಾರದು ಅಂತ ಹೊಟ್ಟೆಗೆ ಹಿಟ್ಟಿಲ್ದಿದ್ರು ಜುಟ್ಟಿಗೆ ಮಲ್ಲಿಗೆ ಹೂವನ್ನು ಹಾಗೆ ಈ ಬಂಗ್ಲೆನ ಮಾತ್ರ ಉಳಿಸ್ಕೊಂಡ್ ಬಂದಿದ್ದೀನಿ. ನಿಮಗೆಲ್ಲಾರ್ಗೂ ಬಾಡಿಗೆ ಮನೆಗೆ ಹೋಗ್ಬಾರ್ದು ಅನ್ನೋ ಇಷ್ಟ ಇರೋ ಹಾಗಿದ್ರೆ ಇವತ್ತು ನನ್ನನ್ನ ರೇಸಲ್ಲಿ ಗೆಲ್ಲಿಸಿ, ಇಲ್ಲಾಂದ್ರೆ ನಿಮ್ಮ ಹಣೆ ಬರ. ನಾನ್ ಬರ್ತಾ ಇದ್ದೇನೆ. ಕಮಲಾ, 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 ಸಂಪಾದನೆಗೆ ಹೋಗ್ತಾ ಇದ್ದೀನಿ, ಬಾರೆ. ಎಲ್ಲಿಗೆ ಬಾವಾ? ಎಲ್ಲಿಗೆ ಹೊರಟೆ? ಏ ಕಮಲಾ, ಬಂದು ಕತ್ತಾರೇಲೆ. ಯಾಕೆ ಬಾವಾ ಬಂದೂಕ? ನಿನ್ನ ಸುಟ್ಟು ಬಿಸಾಕಕ್ಕೆ. ಏನ್ರಿ ಅದು ಬೆಳಗ್ಗೆ ಎದ್ದು ಗುಡುಗು ಸಿಡಿಲು? ನಾನು ಎಷ್ಟು ಸಲ ಹೇಳಿದ್ದೀನಿ ನಿನಗೆ, ನಾನು ಹೋಗ್ಬೇಕಾದ್ರೆ ನೀನೇ ನನ್ನ ಎದುರಿಗೆ ಬರ್ಬೇಕು ಅಂತ. ಏನ್ ಪ್ರಯೋಜನ? ನಾನು ಬರ್ತಾನೆ ಇದ್ದೀನಿ, ನೀವು ನೋಡ್ತಾನೆ ಇದ್ದೀರಿ, ರೇಸಲ್ಲಿ ಕಳ್ಕೊತಾನೆ ಇದ್ದೀರಿ. ಇವತ್ತು ಹಾಗಾಗೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ತಾತ ಮುತ್ತಾತಂದ್ರನ್ನೆಲ್ಲ ಹೆದರಿಸಿ ಆಶೀರ್ವಾದ ಪಡ್ಕೊಂಡ್ ಬಂದಿದ್ದೀನಿ. ರೇಸಲ್ಲಿ ಗೆದ್ದೇ ಗೆಲ್ತೀನಿ. ನಿನಗೇನ್ ಬೇಕೋ ಕೇಳು. ನನ್ಗೇನು ಬೇಡಿ, ನನ್ನ ತಮ್ಮನಿಗೊಂದು ಕೆಲಸ ಕೊಡಿಸಿ. ಕೆಲಸ? ಲಕ್ಷಾಧೀಶ್ವರ ಲಕ್ಷ್ಮೀಪತಿ ರಾಯನ ಭಾಮೈದ ಕೆಲಸ ಮಾಡೋದ? ಅವಮಾನ, ಶುದ್ಧ ಅವಮಾನ. ಕರೆಕ್ಟ್ ಬಾಬಾ. ನಮ್ಮ ತಾತನ ಕಾಲದಲ್ಲಿ ಈ ಮನೆ ಹೇಗಿತ್ತು ಗೊತ್ತೇನೆ? ಬೆಳಗಾಗಿ ಹೇಳ್ತಿದ್ದ ಹಾಗೆ 10-15 ಜನ ಸಾಲಾಗಿ ನಿಲ್ತಾ ಇದ್ರು, ಚಂದ ಕೇಳೋಕೆ, ಧರ್ಮ ಬೇಡೋದಕ್ಕೆ. ಈಗಲೂ ಕಾದಿರ್ತಾರಲ್ಲ ಸಾಲ ವಸೂಲಿಗೆ. ಪುಕ್ಕಟ್ಟೆ ಕೊಡ್ತಾರೇನೆ. ಹೋದ್ ಜನದಲ್ಲಿ ತಗೊಂಡಿದ್ರು, ಈ ಜನದಲ್ಲಿ ಕೊಡ್ತಾ ಇದಾರೆ. ಏನೇ ಹಾಗೆ ನಿಂತಿದ್ಯಾ? ಇನ್ನೇನ್ ಮಾಡ್ಲಿ? ನಗೆ ನಗಬೇಕು. ಗೃಹಲಕ್ಷ್ಮಿ ನಗ್ತಾ ಇದ್ರೇನೆ ನಮಗೆ ಜಯ. ನಗಲ್ವಾ? ಹೋಗ್ಲಿ ಬಿಡು, ನಾನೇ ನಗ್ಕೋತೀನಿ. ಅಬ್ಬಾ. ಏ ವೆಂಕಟಕೃಷ್ಣ, ಸುಬ್ಬಕೃಷ್ಣ, ರಾಧಾಕೃಷ್ಣ, ಬಾಲಕೃಷ್ಣ. ಏ ಸುಬ್ಬಕೃಷ್ಣ ಎಲ್ರೋ? ಹೊಸ ಹೆಂಡತಿಗೆ ಟಾಟಾ ಮಾಡ್ತಿರ್ಬೇಕು. ಚಿನ್ನ ಒಂದೇ ಒಂದು ಒಂದೇ ಒಂದು ಒಂದೇ ಒಂದು ಒಂದೇ ಒಂದು. ಇವು ಬಾಗಿಲು ಹಾಕಿದೆ ಕಣೆ, ಜೊತೆ ಚಿಲ್ಕಾನು ಹಾಕಿದೆ. ಕೆನ್ನೆಗೆ ಒಂದೇ ಒಂದು ಕೊಟ್ಟು ಬಿಡು. ಅಯ್ಯೋ, ನನಗ್ ಬೇಕು ಅಂದ್ರೆ ಇವ್ರು ಬಿಡಿಸ್ಬಿಡ್ತಾರಲ್ಲ. ಬಂದೆ. ಬಂದೇ ಧಣಿಗಳೇ, ಬಂದೇ ಧಣಿಗಳೇ, ಬಂದೇ ಧಣಿಗಳೇ. ವಯಸ್ಸಾದ್ಮೇಲೆ ಮದುವೆ ಆದರೆ ಇದೇ ಗೋಲ್ಡ್ ನೋಟ್. ಏನ್ ಮಾಡೋ ಧಣಿಗಳೇ, ಸಮಾಧಾನ ಮಾಡಿ ಬರಬೇಕಲ್ಲ ಬರಬೇಕಲ್ಲ ಬರಬೇಕಲ್ಲ. ಅಲ್ಲಿವರೆಗೂ ನಾವೇನಿಲ್ಲಿ ದನ ಕಾಯ್ಬೇಕಾ? ಗೊತ್ಕೊಳ.